Hello students, let's continuation of the chapter that is microbes in human welfare. In the last session of the video, I explained about the microbes in sewage treatment plant. So the sewage which it is coming from the various places, that sewage will be treated ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿದ್ರೆ ಅದರಲ್ಲಿರೋ ಆರ್ಗ್ಯಾನಿಕ್ ಮ್ಯಾಟರ್ನೆಲ್ಲ ಬ್ರೇಕ್ ಡೌನ್ ಮಾಡಿ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಕಿಲ್ ಮಾಡುತ್ತೆ. ಸೊ ಅಂಥ ಸೀವೇಜ್ನ ಟ್ರೀಟೆಡ್ ಸೀವೇಜ್ ಅಂತ ಕರೀತಾರೆ. ಆ ಟ್ರೀಟೆಡ್ ವಾಟರ್ನ ಸೀವೇಜ್ ವಾಟರ್ನ ರಿವರ್ ಬಾಡೀಸ್ಗೆ ಅಥವಾ ರಿವರ್ ಸ್ಟ್ರೀಮ್ಸ್ಗೆ ನಾವು ಬಿಡ್ಬೋದು. ಅದರಿಂದ ವಾಟರ್ ಪೊಲ್ಯೂಷನ್ನ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಈವನ್ ಇಟ್ ವಿಲ್ ರೆಡ್ಯೂಸಸ್ ದ waterborne diseases for human beings. ಅದೇ ಥರ microbes in production of biogas. This is the today's session of the video. So here, what is the meaning of biogases? The bio means living organisms. Especially in this chapter we are ಕನ್ಸರ್ನಿಂಗ್ ಟು ಮೈಕ್ರೋ ಆರ್ಗ್ಯಾನಿಸಮ್ಸ್. ಈ ಚಾಪ್ಟ್ರಲ್ಲಿ ಕಂಪ್ಲೀಟಾಗಿ ಮೈಕ್ರೋ ಆರ್ಗ್ಯಾನಿಸಮ್ಸು ಹ್ಯೂಮನ್ ಬೀಯಿಂಗ್ಸ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ಡಿಸ್ಕಷನ್ ನಡೀತಿದೆ. ಸೊ ವಿತ್ ದಿಸ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬಯೋ ಮೀನ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಶಾರ್ಟ್ಲಿ ವಿಲ್ ಕಾಲ್ ಇಟ್ ಆಸ್ ಅ ಮೈಕ್ರೋಬ್ಸ್. ಸೊ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ವಿಲ್ ಬ್ರೇಕ್ ಡೌನ್ ಸಮ್ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಬ್ರೇಕ್ ಡೌನ್ ಮಾಡಿ ಅದರಿಂದ ಗ್ಯಾಸಸ್ನ ರಿಲೀಸ್ ಮಾಡುತ್ತೆ. ಆ ಗ್ಯಾಸಸ್ಸು ದಟ್ ಮೇ ಬಿ ದ ಮೀಥೇನ್, ದಟ್ ಈಸ್ ಅ CH4, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಸೊ ಮೀಥೇನ್ ದಟ್ ಈಸ್ ಅ CH4, hydrogen gas and the carbon dioxide which are produced due to fermentation activity, breakdown of some organic compounds by the microorganisms. So due to microorganisms there is a mixture of gases are produced. So such a gases will call it as a biogases. The example, methane, carbon dioxide and hydrogen gas. Let's see how these biogases is produced. ಬಯೋಗ್ಯಾಸಸ್ಸು ಮೈಕ್ರೋ ಆರ್ಗ್ಯಾನಿಸಮ್ಸು ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡೋಣ. ಹಿಯರ್ ದ ಮೈಕ್ರೋ ಆರ್ಗ್ಯಾನಿಸಮ್ ವಿಚ್ ವಿಲ್ ಪ್ರೊಡ್ಯೂಸಸ್ ದ ಬಯೋಗ್ಯಾಸ್ ಈಸ್ ಎಸ್ಪೆಷಲಿ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಮೆಥನೋಜೆನ್ಸ್ ಅಂತ ಕರೀತಾರೆ. ಬಿಕಾಸ್ ಮೆಥನೋಜೆನ್ಸ್ ಆರ್ ದ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೊಡ್ಯೂಸಸ್ ಮೀಥೇನ್ ಆಸ್ ಅ ಮೇನ್ ಗ್ಯಾಸ್. ಮೀಥೇನ್ ಮೇನ್ ಗ್ಯಾಸ್ ಆಗಿ ಪ್ರೊಡ್ಯೂಸ್ ಮಾಡುತ್ತಲ್ಲ, ಅಂಥ ಬ್ಯಾಕ್ಟೀರಿಯಾನ ಮೆಥನೋಜೆನ್ಸ್ ಅಂತ ಕರೀತಾರೆ. ಜೆನ್ಸ್ ಅಂದರೆ ಪ್ರೊಡ್ಯೂಸರ್ಸ್ ಅಂತ, ಪ್ರೊಡ್ಯೂಸ್ ಮಾಡೋ ಬ್ಯಾಕ್ಟೀರಿಯಾ ಅಂತ. ಮಿಥನೋ ಅಂದರೆ ಮೀಥೇನು. ಸೊ ಎಕ್ಸಾಂಪಲ್, ಸಚ್ ಎ ಬ್ಯಾಕ್ಟೀರಿಯಾ ಈಸ್ ಮೆಥನೋ ಬ್ಯಾಕ್ಟೀರಿಯಾ. ಇದು ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ ನೋಡೋಣ. ಮೆಥನೋಜೆನ್ಸ್ ಏನು ಅಂದರೆ ಅನೆರೋಬಿಕ್ ಬ್ಯಾಕ್ಟೀರಿಯಾ. ಸೊ ದೀಸ್ ಅನೆರೋಬಿಕ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಈ ಅನೆರೋಬಿಕ್ ಬ್ಯಾಕ್ಟೀರಿಯಾ ಅಂದರೆ ಮೆಥನೋಜೆನ್ಸು ಸೆಲ್ಯುಲೋಸಿಕ್ ಮೆಟೀರಿಯಲ್ನ ಯೂಸ್ ಮಾಡ್ಕೊಳ್ಳುತ್ತೆ. ವಾಟ್ ಈಸ್ ದಿಸ್ ಸೆಲ್ಯುಲೋಸಿಕ್ ಮೆಟೀರಿಯಲ್? ಇಫ್ ಯು ಕನ್ಸಿಡರ್ ದ ಲೀವ್ಸ್, ಸಿ ಹಿಯರ್ ದ ಲೀವ್ಸ್ ವಿಚ್ ಆರ್ ಪ್ರೆಸೆಂಟ್, ಪ್ಲಾಂಟ್ ಪಾರ್ಟ್ಸು ಎಸ್ಪೆಷಲಿ ಲೀವ್ಸಲ್ಲಿ, ಲೀವ್ಸ್ ಈಸ್ ಕನ್ಸಿಸ್ಟ್ ಆಫ್ ಸೆಲ್ಸ್. ಲೀವ್ಸಲ್ಲಿ ಟಿಶ್ಯೂಸ್ ಇರುತ್ತೆ. ಟಿಶ್ಯೂಸ್ ಅಂದರೆ ಗ್ರೂಪ್ ಆಫ್ ಸೆಲ್ಸು, ಅಂದರೆ ಇದು ಇಂಡಿವಿಜುವಲ್ ಸೆಲ್ಸ್. ಒಂದೊಂದು ಸೆಲ್ಗೂ ಸೆಲ್ ವಾಲ್ ಇರುತ್ತೆ. ಸೊ ಈ ಸೆಲ್ ವಾಲಲ್ಲಿ ದ ಪ್ಲಾಂಟ್ ಸೆಲ್ ಈಸ್ ಮೇಡ್ ಅಪ್ ಆಫ್ cell wall. The each cell wall of the cell consists of cellulose. So this is structural polysaccharide which is present in the cell wall of the cell, plant cell. So this cellulose which is present in the cell wall, ಈ ಸೆಲ್ ವಾಲಲ್ಲಿ, ಪ್ಲಾಂಟ್ ಸೆಲ್ ವಾಲಲ್ಲಿರೋ ಸ್ಟ್ರಕ್ಚರಲ್ ಪಾಲಿಸ್ಯಾಕರೈಡ್ ಇದು ಸೆಲ್ಯುಲೋಸು. ಈ ಸೆಲ್ಯುಲೋಸ್ ಇರೋ ಅಂಥ ಮೆಟೀರಿಯಲ್ಲು ಸೆಲ್ಯುಲೋಸಿಕ್ ಮೆಟೀರಿಯಲ್ಲು. ಸೊ ಈಗ ಎಕ್ಸಾಂಪಲ್, ಲೀಫ್ ಈಸ್ ಅ ಸೆಲ್ಯುಲೋಸಿಕ್ ಮೆಟೀರಿಯಲ್. ಸೊ ಲೀಫ್ ಇಸ್ ಅ ಪಾರ್ಟ್ ಆಫ್ ದ ಪ್ಲಾಂಟು. ಇದರಲ್ಲಿರೋ ಸೆಲ್ಯುಲೋಸು ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ದ ಸೆಲ್ಯುಲೋಸ್, ರೈಟ್? ಸೊ ಈಗ ಪಾಲಿಸ್ಯಾಕರೈಡ್ ಇದು ಚೈನ್ ಆಫ್ ಗ್ಲೂಕೋಸ್ ಯೂನಿಟ್ಸ್. ಸೊ ಗ್ಲೂಕೋಸ್ ಯೂನಿಟ್ಸಲ್ಲಿರೋ ಈಗ ಸೆಲ್ಯುಲೋಸು, ಈ ಪಾಲಿಸ್ಯಾಕರೈಡ್ ಇರುತ್ತಲ್ಲ, ಈ ಪಾಲಿಸ್ಯಾಕರೈಡ್ನ ಅಂದರೆ ಸೆಲ್ಯುಲೋಸ್ನ ಏನು ಮಾಡುತ್ತೆ, ಈ ಮೆಥನೋಜೆನ್ಸು ಬ್ರೇಕ್ ಡೌನ್ ಮಾಡುತ್ತೆ. ಸೊ ಸೆಲ್ಯುಲೋಸು ಮೆಥನೋಜೆನ್ ಏನು ಮಾಡುತ್ತೆ, ಬ್ರೇಕ್ ಡೌನ್ ಮಾಡಿ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಇದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಸೆಲ್ಯುಲೋಸ್ ಈಸ್ ಅ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ದಿಸ್ ಈಸ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಈಸ್ ಅ ಪಾಲಿಸ್ಯಾಕರೈಡ್.
ದ್ಯಾಟ್ ವಿಲ್ ಬಿ ಯುಟಿಲೈಸಸ್ ಬೈ ದ ಬ್ಯಾಕ್ಟೀರಿಯಾ. ಸೆಲ್ಯುಲೋಸಿಕ್ ಮೆಟೀರಿಯಲ್ ಅಂದರೆ ಎಕ್ಸಾಂಪಲ್ಲು ಲೀವ್ಸು. ಈ ಲೀವ್ಸ್ನ ಯೂಸ್ ಮಾಡಿಕೊಂಡು ಲಾರ್ಜ್ ಅಮೌಂಟ್ ಆಫ್ ಮೀಥೇನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಜೊತೆ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡು ಮತ್ತು ಹೈಡ್ರೋಜನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ವಿಚ್ ಬ್ಯಾಕ್ಟೀರಿಯಾ? ಮೆಥನೋಜನ್ಸ್. ಸೊ ದೀಸ್ ಆರ್ ಅನರೋಬಿಕ್ ಬ್ಯಾಕ್ಟೀರಿಯಾ. ದಟ್ ಮೀನ್ಸ್ ದೇ ಡೋಂಟ್ ವಾಂಟ್ ಏರ್. ಆಕ್ಸಿಜನ್ ಬೇಕಾಗಿಲ್ಲ. ಆಕ್ಸಿಜನ್ ಯುಟಿಲೈಸ್ ಮಾಡ್ಕೊಂಡಿರಾ ಗ್ರೋತ್ ಆಗೋ ಬ್ಯಾಕ್ಟೀರಿಯಾನ ಅನರೋಬಿಕ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಈಗ ಆಕ್ಸಿಜನ್ನ ಯೂಸ್ ಮಾಡಿಕೊಂಡೇ ಗ್ರೋತ್ ಆಗೋ ಬ್ಯಾಕ್ಟೀರಿಯಾ ಅನರೋಬಿಕ್ ಬ್ಯಾಕ್ಟೀರಿಯಾ. ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ವಿತೌಟ್ ಆಕ್ಸಿಜನ್ ದ ಬ್ಯಾಕ್ಟೀರಿಯಾ ವಿಲ್ ಗ್ರೋ. ಸಚ್ ಅ ಬ್ಯಾಕ್ಟೀರಿಯಾ ಇಸ್ ಕಾಲ್ಡ್ ಆಸ್ ಅ ಅನರೋಬಿಕ್ ಬ್ಯಾಕ್ಟೀರಿಯಾ. ಸೊ ಇದು ಏನು ಮಾಡುತ್ತೆ, ಈ ಪ್ಲಾಂಟ್ ಮೆಟೀರಿಯಲ್ಲು ಅಂದರೆ ಎಕ್ಸಾಂಪಲ್ ಲೀಫ್, ಅದರಲ್ಲಿ ಸೆಲ್ಯುಲೋಸ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಮೀಥೇನು, ಕಾರ್ಬನ್ ಡೈಆಕ್ಸೈಡು, ಹೈಡ್ರೋಜನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ ಇಟ್ ಈಸ್ ಪ್ರೆಸೆಂಟ್ ಇನ್ ದ ರುಮೆನ್ ಆಫ್ ದ ಕ್ಯಾಟಲ್. ರುಮೆನ್ ಈಸ್ ಅ ಪಾರ್ಟ್ ಆಫ್ ದ ಸ್ಟಮಕ್ ಇನ್ ದ ಕ್ಯಾಟಲ್. ಈ ಹಸುಗಳಿರುತ್ತಲ್ಲ, ಹಸುಗಳಲ್ಲಿ ಆ ಹೊಟ್ಟೆದೊಂದು ಪಾರ್ಟ್ ಬಂದು ರುಮೆನ್ ಅಂತ. ಸೊ ಈ ಪಾರ್ಟು ರುಮೆನ್ನು, ಇಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಏನು ಬ್ಯಾಕ್ಟೀರಿಯಾ? ಮೆಥನೋಜನ್ ಬ್ಯಾಕ್ಟೀರಿಯಾ. ಸೊ ಇದು ರುಮೆನ್ ಈಸ್ ವಾಟ್? ಇಟ್ ಈಸ್ ಅ ಪಾರ್ಟ್ ಆಫ್ ದ ಸ್ಟಮಕ್. ರುಮೆನ್ ಅನ್ನೋದು ಸ್ಟಮಕ್ದು ಒಂದು ಪಾರ್ಟ್. ಸೊ ಇಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಮೆಥನೋಜನ್ ಬ್ಯಾಕ್ಟೀರಿಯಾ. ಸೊ ಇದೇನು ಮಾಡುತ್ತೆ, ರುಮೆನ್ನಲ್ಲಿರೋ ಬ್ಯಾಕ್ಟೀರಿಯಾ ಕ್ಯಾಟಲ್ ಯಾವಾಗ ಲೀಫ್ನ ತಿನ್ನುತ್ತಲ್ಲ, ಈ ಲೀಫ್ನ ಅಂದರೆ ಹುಲ್ಲು, ಎಲೆಗಳು, ಇದನ್ನು ತಿನ್ನುತ್ತಲ್ಲ, ಈ ಥರ ಹುಲ್ಲು ತಿಂದಾಗ, ಸಪೋಸ್ ಇಟ್ ಈಸ್ ಅ ಗ್ರಾಸ್. ಸೊ ಗ್ರಾಸ್ ಕನ್ಸಿಸ್ಟ್ ಆಫ್ ಲೀವ್ಸ್ ಆಫ್ ಕೋರ್ಸ್. ಸೊ ಇದರಲ್ಲಿ ಸೆಲ್ಯುಲೋಸ್ ಇರುತ್ತೆ. ಸೊ ಇದು ಸೆಲ್ಯುಲೋಸು ಇರೋ ಲೀಫ್ನ ತಿಂದಾಗ ಏನಾಗುತ್ತೆ, ಅದರೊಳಗಡೆ ಹೋಗುತ್ತೆ. ಒಳಗಡೆ ಹೋದಾಗ ಹೊಟ್ಟೆಯಲ್ಲಿ ಡೈಜೆಷನ್ ಆಗುತ್ತೆ. ಇದು ಲೀಫಲ್ಲಿ ಏನಿರುತ್ತೆ, ಸೆಲ್ಯುಲೋಸ್ ಇರುತ್ತೆ. ಈ ರುಮೆನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಮೆಥನೋಜನ್ ಬ್ಯಾಕ್ಟೀರಿಯಾ. ಈ ಮೆಥನೋ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಈ ಹೊಟ್ಟೆಯಲ್ಲಿರೋ ಲೀಫಲ್ಲಿರೋ ಸೆಲ್ಯುಲೋಸ್ನ ಏನು ಮಾಡುತ್ತೆ, ಬ್ರೇಕ್ ಡೌನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಂಗನ್ಬಿಟ್ಟು ಮೀಥೇನ್ ಪ್ರೊಡ್ಯೂಸ್ ಮಾಡಲ್ಲ. ಕ್ಯಾಟಲ್ ಹೊಟ್ಟೆಯಲ್ಲಿ ಮೀಥೇನ್ ಪ್ರೊಡ್ಯೂಸ್ ಆಗಲ್ಲ. ಬಟ್ ಕ್ಯಾಟಲ್ ಹೊಟ್ಟೆಯಲ್ಲಿ ಮೆಥನೋ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಅದು ಸೆಲ್ಯುಲೋಸಿಕ್ ಮೆಟೀರಿಯಲ್ ಅಂದರೆ ಅದು ಎಲೆಗಳನ್ನ ತಿಂದಾಗ ಅದು ಡೈಜೆಷನ್ಗೆ, ಅಂದರೆ ಇಟ್ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ cellulosic material, and means that it helps in the breakdown of cellulose, that is in the food of the cattle. The food of the cattle is nothing but the leaves or a plant part. So what it helps? It helps in breakdown of glucose. So mention the role of methanobacteria in the rumen of the cattle. It helps in breakdown of cellulose. Methane produce ಮಾಡುತ್ತೆ ಅಂತ ಹೇಳಬಾರ್ದು. ಇಟ್ ಹೆಲ್ಪ್ಸ್ ಇನ್ ದ ಬ್ರೇಕ್ ಡೌನ್ ಆಫ್ ಸೆಲ್ಯುಲೋಸ್. ಅದು ರುಮೆನ್ ಆಫ್ ದ ಕ್ಯಾಟಲಲ್ಲಿ. ಅದೇ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಈ ಕ್ಯಾಟಲ್ಲು ವಿಲ್ ಎಕ್ಸ್ಕ್ರೀಟ, ಆ ಕ್ಯಾಟಲ್ದು ಎಕ್ಸ್ಕ್ರೀಟ ಇದೆಯಲ್ಲ, ಅದನ್ನು ಕೌ ಡಂಗ್ ಅಂತ ಕರಿತೀವಿ, ಅಂದರೆ ಸಗಣಿ. ಸೊ ಈ ಕೌ ಡಂಗ್ನ ವಿ ವಿಲ್ ಕಾಲ್ ಇಟ್ ಆ್ಯಸ್ ಅ ಗೋಬರ್. ಇಟ್ಸ್ ಅನ್ ಹಿಂದಿ ವರ್ಡ್. ಗೋಬರ್ ಅನ್ನೋದು ಹಿಂದಿ ವರ್ಡು. ಹಿಂದಿಯಲ್ಲಿ ಗೋಬರ್ ಅಂದರೆ ಇದನ್ನು ಇಂಗ್ಲೀಷಲ್ಲಿ ಕೌ ಡಂಗ್ ಅಂತ ಕರೀತಾರೆ, ಸಗಣಿನ. ಸೊ ಈ ಕೌ ಡಂಗು ಅದೇನಿದು ಎಕ್ಸ್ಕ್ರೀಟ್ ಆಫ್ ದ ಕ್ಯಾಟಲ್. ಈ ಕೌ ಡಂಗಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಈ ಕೌ ಡಂಗಲ್ಲಿ ಮೆಥನೋ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಈ ಕೌ ಡಂಗ್ನ ಯೂಸ್ ಮಾಡಿಕೊಂಡು, ಯಾಕೆ ಕೌ ಡಂಗ್ನ ಯೂಸ್ ಮಾಡ್ಕೊಳ್ತೀವಿ, ಈ ಕೌ ಡಂಗಲ್ಲಿ ಏನಿರುತ್ತೆ, ಮೆಥನೋ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ದ್ಯಾಟ್ ಇಟ್ ವಿಲ್ ಬ್ರೇಕ್ ಡೌನ್ ಸೆಲ್ಯುಲೋಸ್ ಆ್ಯಂಡ್ ಪ್ರೊಡ್ಯೂಸಸ್ ಮೀಥೇನ್ ಆ್ಯಸ್ ಅ ಮೇನ್ ಗ್ಯಾಸ್ ಆ್ಯಂಡ್ ಆಲ್ಸೋ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ನಮಗೆ ಮೀಥೇನ್ ಬೇಕು. ಸೊ ಈ ಮೀಥೇನ್ ಪ್ರೊಡ್ಯೂಸ್ ಆಗೋದಕ್ಕೆ ಏನು ಮಾಡ್ತೀವಿ ನಾವು, ಈ ಕೌ ಡಂಗ್ನ ಯೂಸ್ ಮಾಡ್ಕೊತೀವಿ. ಯಾಕೆ ಅಂದರೆ ಇದರಲ್ಲಿ ನಮಗೆ ಬ್ಯಾಕ್ಟೀರಿಯಾ ಸಿಗುತ್ತೆ, ಬ್ಯಾಕ್ಟೀರಿಯಾ ಬೇಕು. ಈ ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಆ ಲೀಫ್ ಮೆಟೀರಿಯಲ್ನ ನಾವು ಯೂಸ್ ಮಾಡಿ ಬ್ರೇಕ್ ಡೌನ್ ಮಾಡಿಸಿ ಮೀಥೇನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಸ್ಟಮಕ್ಕಲ್ಲೆಲ್ಲ, ಬಯೋಗ್ಯಾಸ್ ಪ್ಲ್ಯಾಂಟಲ್ಲಿ. ಸೊ ಈಗ ಇದೇ ಕೌ ಡಂಗ್ನ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು break down by using the methanobacterium produces the biogas. It is not in the rumen of the cattle, it is in biogas plant. So biogas plant ಅನ್ನೋದು ಒಂದು ಯೂನಿಟ್. ಈ ಬಯೋಗ್ಯಾಸ್ ಪ್ಲಾಂಟಲ್ಲಿ ಏನು ಮಾಡ್ತೀವಿ ನಾವು, ಬಯೋಗ್ಯಾಸಸ್ನ ಪ್ರೊಡ್ಯೂಸ್ ಮಾಡ್ತೀವಿ. ಆ ಬಯೋಗ್ಯಾಸಸ್ಸು ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮತ್ತು
ಹೈಡ್ರೋಜನ್ ಗ್ಯಾಸ್. ಸೊ ಈ ಬಯೋಗ್ಯಾಸ್ ಪ್ಲ್ಯಾಂಟಲ್ಲಿ you can see here, this is a biogas plant, and this biogas plant which it is consists of an concrete tank. So here you can see that. So here this is the concrete tank, ಅಂದರೆ ಸಿಮೆಂಟಲ್ಲಿ ಕನ್ಸ್ಟ್ರಕ್ಟ್ ಮಾಡೋ ಟ್ಯಾಂಕು. ಇದು ಕಾಂಕ್ರೀಟ್ ಟ್ಯಾಂಕು ಅರೌಂಡ್ 10 to 15 feet ಹೈಟ್ ಇರುತ್ತೆ. ಸೊ ಈ ಕಾಂಕ್ರೀಟ್ ಟ್ಯಾಂಕಲ್ಲಿ ಯು ಕ್ಯಾನ್ ಸಿ ಹಿಯರ್, this is the constructed concrete tank by using the bricks and the cement. This is the concrete tank which is about 10 to 15 feet. You can see here this concrete tank which is used as a biogas plant. ಇದರ ಜೊತೆಗೆ ಏನು ಮಾಡ್ತಾರೆ, ಈ ಕಾಂಕ್ರೀಟ್ ಟ್ಯಾಂಕಲ್ಲಿ ಬಯೋ ವೇಸ್ಟ್ ಅಂದರೆ ಲೀವ್ಸು, ಎಲೆಗಳು, ಆ ಪ್ಲ್ಯಾಂಟದು ಎಲೆಗಳನ್ನ ಯೂಸ್ ಮಾಡಿಕೊಂಡು ಕೌಡಂಗನ್ನ ಮಿಕ್ಸ್ ಮಾಡಿ ಸ್ಲರಿ ಥರ ಅದನ್ನು ಪ್ರಿಪೇರ್ ಮಾಡ್ತಾರೆ. ಇದಕ್ಕೆ 2 ಪಾರ್ಟ್ ಇರುತ್ತೆ. ಮೇಯ್ನು ಕಾಂಕ್ರೀಟ್ ಟ್ಯಾಂಕು, ಇದನ್ನು ಡೈಜೆಸ್ಟರ್ ಅಂತ ಕರೀತಾರೆ. ದೆನ್ ಒಂದು ಇನ್ಲೆಟ್ಟು, ಒಂದು ಔಟ್ಲೆಟ್ ಅಂತ. ಈ ಕಾಂಕ್ರೀಟ್ ಟ್ಯಾಂಕಲ್ಲಿ this is digester, right? It is connected to the inlet and it is also connected to an outlet. Then this concrete tank is covered by a floating cover. ಈ ಫ್ಲೋಟಿಂಗ್ ಕವರ್ನ ಒಂದು ಮುಚ್ಚಳ ಥರ ಯೂಸ್ ಮಾಡ್ತಾರೆ. ಅದಕ್ಕೆ ಪೈಪ್ಲೈನ್ ಕನೆಕ್ಷನ್ನು ಈ ಟ್ಯೂಬಲ್ಲಿ ಫಿಕ್ಸ್ ಮಾಡ್ತಾರೆ. ಇದರಲ್ಲಿ ಗ್ಯಾಸು ಆಚೆಗೆ ಬರುತ್ತೆ. ಸೊ ಇಲ್ಲಿ I'll repeat it. This is the digester, so-called concrete tank. This concrete tank will be connected to the inlet and it is also connected to outlet and floating cover, pipeline connection for production of the biogas. So this is pipeline connection. So now here in this ಕಾಂಕ್ರೀಟ್ ಟ್ಯಾಂಕ್ ಏನು ಮಾಡ್ತೀವಿ, ಈ ಲೀವ್ಸು ಮತ್ತು ಕೌಡಂಗ್ನ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸ್ಲರಿ ಥರ, ಅಂದರೆ ಸೆಮಿ ಲಿಕ್ವಿಡ್ ಥರ, ಸೆಮಿ ಸಾಲಿಡ್ ಥರ ಈ ಇನ್ಲೆಟ್ ಒಳಗಡೆ ಹಾಕ್ತೀವಿ. ಸೊ ದಿಸ್ ಈಸ್ ಕೌಡಂಗ್ ಪ್ಲಸ್ ವಾಟರ್. ಅಂದರೆ ಈ ಎಲೆಗಳು ಮತ್ತು ಕೌಡಂಗು ವಾಟರ್ನ ಮಿಕ್ಸ್ ಮಾಡಿದ್ರೆ ಸ್ಲರಿ ಆಗುತ್ತೆ. ಆ ಸ್ಲರಿನ ಈ ಇನ್ಲೆಟ್ ಒಳಗಡೆ ಕಳಿಸಿದ್ರೆ ಕಾಂಕ್ರೀಟ್ ಟ್ಯಾಂಕ್ ಒಳಗಡೆ ಹೋಗುತ್ತೆ. ಸೊ ಇದರಲ್ಲಿ ಕಂಪ್ಲೀಟ್ ಸ್ಲರಿ ಇರುತ್ತೆ, ಮಿಕ್ಸ್ ಮಾಡಿರೋ ಸ್ಲರಿ. ಇದರಲ್ಲಿ ಏನೇನಿದೆ, ಲೀವ್ಸ್ ಇದೆ ಪ್ಲಸ್ ಕೌಡಂಗ್ ಪ್ಲಸ್ ವಾಟರ್. ಸೊ ಹಿಯರ್ ವಾಟ್ ವಿಲ್ ಹ್ಯಾಪನ್ಸ್, ಸೊ ಇನ್ ದಿಸ್ ದ ಫ್ಲೋಟಿಂಗ್ ಕವರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದಟ್, ಸೊ ಇನ್ ದಟ್ ಫ್ಲೋಟಿಂಗ್ ಕವರ್ ವಿಚ್ ಈಸ್ ಪ್ರೆಸೆಂಟ್, now what will happens in that concrete tank, the methanobacterium which is present, ಈ ಬ್ಯಾಕ್ಟೀರಿಯಾ ಕೌಡಂಗಲ್ಲಿರುತ್ತಲ್ಲ ಅದೇನು ಮಾಡುತ್ತೆ, ಲೀವ್ಸಲ್ಲಿರೋ ಸೆಲ್ಯುಲೋಸ್ನ ಬ್ರೇಕ್ ಡೌನ್ ಮಾಡಿ ಮೀಥೇನು ಮತ್ತು ಕಾರ್ಬನ್ ಡೈಆಕ್ಸೈಡು, ಹೈಡ್ರೋಜನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಗ್ಯಾಸಸ್ ಏನಾಗುತ್ತೆ, ಇಲ್ಲಿ ಕಲೆಕ್ಟಾಗಿ ಅಪ್ಪರ್ ಟ್ಯಾಂಕಲ್ಲಿ ಈ ಫ್ಲೋಟಿಂಗ್ ಕವರ್ನ ಲಿಫ್ಟ್ ಮಾಡುತ್ತೆ. ಆ ಫ್ಲೋಟಿಂಗ್ ಕವರ್ ನಿಮಗೆ ಮೇಲಕ್ಕೆ ಲಿಫ್ಟ್ ಮಾಡಿದಾಗ ಆ ಗ್ಯಾಸಸ್ ಏನಾಗುತ್ತೆ, ಇದರಲ್ಲಿ ಕಲೆಕ್ಟಾಗಿ ಪೈಪಲ್ಲಿ ಇಟ್ ವಿಲ್ ಕಮ್ಸ್ ಥ್ರೂ ಆ್ಯನ್ ಔಟ್ಲೆಟ್ ಫಾರ್ ದ ಗ್ಯಾಸ್. ಸೊ ಈ ಗ್ಯಾಸಸ್ ಏನಾಗುತ್ತೆ, ಈ ಪೈಪ್ಲೈನ್ ಕನೆಕ್ಷನಿಂದ ಆಚೆ ಬರುತ್ತೆ. ಇದಕ್ಕೆ ಒಂದು ಸಿಲಿಂಡರ್ನ ಕನೆಕ್ಟ್ ಮಾಡಿಕೊಂಡು ಸಿಲಿಂಡ್ರಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ ಏನು ಬಯೋಗ್ಯಾಸಸ್ಸು. ಇಲ್ಲಿ ಏನಾಗುತ್ತೆ, ಆ ಫರ್ಟಿಲೈಸೇಷನ್ ಎಲ್ಲ ಆದಮೇಲೆ, ಫರ್ಮೆಂಟೇಷನ್ ಆದಮೇಲೆ ಏನಾಗುತ್ತೆ, ಈ ಕೌಡಂಗು ಅಂದರೆ ಫರ್ಮೆಂಟೇಷನ್ ಆಗಿರೋ ಬ್ಯಾಕ್ಟೀರಿಯಾ ಬ್ರೇಕ್ ಡೌನ್ ಮಾಡಿಬಿಟ್ಟಿದೆಯಲ್ಲ, ಸೆಲ್ಯುಲೋಸ್ನೆಲ್ಲ ಬ್ರೇಕ್ ಡೌನ್ ಮಾಡಿರೋ ಈ ಸ್ಪ್ಲೆಂಟ್ ಸ್ಲರಿ ಅಂತ ಕರೀತಾರೆ. ಸ್ಪೆಂಟ್ ಸ್ಲರಿ ಅಂತಾರೆ ಇದನ್ನು. ಅಂದರೆ ಅದರಲ್ಲಿರೋ ಸೆಲ್ಯುಲೋಸ್ ಎಲ್ಲ ಬ್ರೇಕ್ ಡೌನ್ ಆಗಿಬಿಟ್ಟಿದೆ, ಲೀಫಲ್ಲಿರೋ ಸೆಲ್ಯುಲೋಸ್ ಯಾವುದೂ ಇದರಲ್ಲಿ ಇಲ್ಲ. ಸೊ ಇದೆಲ್ಲ ಡೈಜೆಷನ್ ಆಗೋಗಿದೆ ಸೆಲ್ಯುಲೋಸು. ಇದನ್ನು ಸ್ಪೆಂಟ್ ಸ್ಲರಿ ಅಂತ ಕರೀತಾರೆ. ಈ ಸ್ಪೆಂಟ್ ಸ್ಲರಿ ಏನಾಗುತ್ತೆ, ಈ ಫ್ಲೋಟಿಂಗ್ ಕವರ್ ಯಾವಾಗ ಮೇಲೆ ಲಿಫ್ಟ್ ಆಗುತ್ತೋ ಆವಾಗ ಇಲ್ಲಿ ಕಲೆಕ್ಟ್ ಆಗಿ ಆ ಸ್ಪೆಂಟ್ ಸ್ಲರಿ ಏನಾಗುತ್ತೆ, ದ ಸ್ಪೆಂಟ್ ಸ್ಲರಿ ವೆನ್ ದ ಫ್ಲೋಟಿಂಗ್ ಕವರ್ ಲಿಫ್ಟ್, ಈ ಫ್ಲೋಟಿಂಗ್ ಕವರ್ ಇದೆಯಲ್ಲ ಇದು ಲಿಫ್ಟ್ ಆದಾಗ ಇದು ಹಾಗೆ ಮೇಲೆ ಬಂದು ಈ ಔಟ್ಲೆಟ್ಟಲ್ಲಿ ಕಲೆಕ್ಟ್ ಆಗುತ್ತೆ ಸ್ಪೆಂಟ್ ಸ್ಲರಿ. ಸೊ ದಿಸ್ ಸ್ಪೆಂಟ್ ಸ್ಲರಿ
ವಾಟ್ ದೇ ಗೋಯಿಂಗ್ ಟು ಡೂ, ದೇ ಗೋಯಿಂಗ್ ಟು ರಿಮೂವ್ ಫ್ರಮ್ ದ ಔಟ್ಲೆಟ್. ಇಲ್ಲಿಂದ ಆಚೆ ತೆಗಿತಾರೆ. ಸೊ ಆಚೆ ತೆಗೆದಾಗ ಏನಾಗುತ್ತೆ, ಈ ಸ್ಪೆಂಟ್ ಸ್ಲರಿನ ದೇ ವಿಲ್ ಬಿ ದಿ ಡ್ರೈಡ್, ಅದನ್ನು ಒಣಗಿಸ್ತಾರೆ, ಅದು ಗೊಬ್ಬರ ಥರ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ದ ಸ್ಪೆಂಟ್ ಸ್ಲರಿ ಆಫ್ಟರ್, ದಿಸ್ ಈಸ್ ಕಾಲ್ಡ್ ಸ್ಪೆಂಟ್ ಸ್ಲರಿ. ಸೊ ದಿಸ್ ಈಸ್ ಒಬ್ಟೈನ್ಡ್ ಆಫ್ಟರ್ ಡೈಜೆಷನ್ ಆಫ್ ಸೆಲ್ಯುಲೋಸ್. ಅಂದರೆ ಸೆಲ್ಯುಲೋಸ್ನ ಬ್ರೇಕ್ ಡೌನ್ ಮಾಡಿದ್ಮೇಲೆ, ಆ ಲೀವ್ಸಲ್ಲಿ ಸೆಲ್ಯುಲೋಸ್ನ ಬ್ರೇಕ್ ಡೌನ್ ಮಾಡಿದ್ಮೇಲೆ ಉಳಿದಿರುತ್ತಲ್ಲ ಅದು ಡ್ರೈ ಆಗಿಬಿಡತ್ತೆ. ಅದನ್ನು ಸ್ಪೆಂಟ್ ಸ್ಲರಿ ಈ ಥರ ಇರುತ್ತೆ. ಸೊ ದಿಸ್ ಈಸ್ ಸ್ಪೆಂಟ್ ಸ್ಲರಿ. ಸೊ ಇದನ್ನೇನು ಮಾಡ್ತಾರೆ, ಇದನ್ನು ಬಿಸಾಕೋದಿಲ್ಲ, ಇದನ್ನೇನು ಮಾಡ್ತಾರೆ, ಗೊಬ್ಬರ ಥರ ಯೂಸ್ ಮಾಡ್ತಾರೆ, ಫರ್ಟಿಲೈಸರ್ಸ್. ಯು ಕ್ಯಾನ್ ಸಿ ಹಿಯರ್. ಸೊ ದೇ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಸ್ಪೆಂಟ್ ಸ್ಲರಿ ಆ್ಯಸ್ ಅ, ದಿಸ್ ಈಸ್, ಯು ಕ್ಯಾನ್ ಸಿ ಹಿಯರ್, ಯು ಕ್ಯಾನ್ ಸಿ ದಿಸ್ ಈಸ್ ದ ಫರ್ಟಿಲೈಸರ್, ಗೊಬ್ಬರ ಥರ ಇದನ್ನು ಹಾಕ್ತಾರೆ. ಸೊ ದ್ಯಾಟ್ ದ ಪ್ಲಾಂಟ್ಸ್ ಕ್ಯಾನ್ ಬಿ ಗ್ರೋನ್ ಇನ್ ಅ ಫೀಲ್ಡ್. ಸೊ ಇದರಲ್ಲಿ ಅದು ಗ್ರೋತ್ ಆಗೋಕ್ಕೆ ಯೂಸ್ ಆಗುತ್ತೆ. ದೆನ್ ವಾಟ್ ಈಸ್ ದ ರೋಲ್ ಆಫ್ ಬಯೋಗ್ಯಾಸಸ್? ಬಯೋಗ್ಯಾಸಸ್ನ ಏನು ಮಾಡಿ, ಸ್ಪೆಂಟ್ ಸ್ಲರಿನ ಗೊಬ್ಬರ ಥರ ಯೂಸ್ ಮಾಡ್ತಾರೆ, ಬಟ್ ಬಯೋಗ್ಯಾಸ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಫಾರ್ ಕುಕ್ಕಿಂಗ್ ಆ್ಯಂಡ್ ಲೈಟ್ನಿಂಗ್. ಈಗ ನಮ್ಮ ಮನೆಗಳಲ್ಲಿ LPG ಗ್ಯಾಸ್ ಯೂಸ್ ಮಾಡ್ತಾರಲ್ಲ, ಅದೇ ಥರ ಈ ಬಯೋಗ್ಯಾಸ್ನ ಒಂದು ಸಿಲಿಂಡರಲ್ಲಿ ಸ್ಟೋರ್ ಮಾಡಿ ಅದನ್ನು ಕುಕ್ಕಿಂಗ್ ಯೂಸ್ ಮಾಡ್ತಾರೆ, ಮತ್ತು ಅದನ್ನು ಎಲೆಕ್ಟ್ರಿಕ್ ಇದಕ್ಕೆ ಕನ್ವರ್ಟ್ ಮಾಡಿ ಅದನ್ನು ಲೈಟ್ನಿಂಗ್ಗೆ, ಮನೆಯಲ್ಲಿ ಫ್ಯಾನ್ ಇದು ಲೈಟ್ಸ್ಗೆ ಮತ್ತು ಬೀದಿ ದೀಪಗಳು ಅಂದರೆ ಸ್ಟ್ರೀಟ್ ಲೈಟ್ಸ್ಗೆ ಪವರ್ ಬರೋ ಥರನೂ ಇದನ್ನು ಕನೆಕ್ಟ್ ಮಾಡ್ಕೊಳ್ತಾರೆ. ಸೊ ದಿಸ್ ಈಸ್ ದ ಅಪ್ಲಿಕೇಶನ್ ಆಫ್ ದ ಬಯೋಗ್ಯಾಸ್. So this is the role of the microbes in a biogas production. Not only this, ಈಗ ಮೈಕ್ರೋಆರ್ಗ್ಯಾನಿಸಮ್ಸು ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡೋದಲ್ಲದೆ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಇಟ್ಸ್ ಅನದರ್ ಅಪ್ಲಿಕೇಶನ್, ಬಯೋ ಕಂಟ್ರೋಲ್ ಏಜೆಂಟ್ಸ್. ವಾಟ್ ಈಸ್ ದಿಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್? ಸೊ ಈಗ ಫೀಲ್ಡಲ್ಲಿ ಪ್ಲ್ಯಾಂಟ್ಸ್ಗೆ ಇನ್ಸೆಕ್ಟ್ಸು ಏನು ಮಾಡ್ತವೆ, ಈ ಪ್ಲ್ಯಾಂಟ್ ಪಾರ್ಟ್ಸ್ನೆಲ್ಲ ತಿಂದಾಕ್ತವೆ. ಈ ಗ್ರೈನ್ಸ್ ಇರ್ಬೋದು, ಅಂದರೆ ಅದರದ್ದು ಕಾಳುಗಳಿರ್ಬೋದು, ಫ್ಲವರ್ಸ್ನ ತಿಂದಾಕ್ತವೆ, ಅದರದ್ದು ಲೀವ್ಸ್ನ ತಿಂದಾಕ್ತವೆ. ಅಂದರೆ ಕಂಪ್ಲೀಟಾಗಿ ಆ ಪ್ಲ್ಯಾಂಟ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಅಲ್ಟಿಮೇಟ್ಲಿ ದ ಪ್ಲಾಂಟ್ ವಿಲ್ ಡೈ. ಈ ಥರ ಪ್ಲ್ಯಾಂಟ್ ಪಾರ್ಟ್ಸ್ನೆಲ್ಲ ತಿಂದಾಕೋದನ್ನೇ ತಿನ್ನಾಕೋ ಇನ್ಸೆಕ್ಟ್ಸ್ನ ಅಂತ ಕರಿತೀವಿ ನಾವು, ಪೆಸ್ಟ್ಸ್ ಅಂತ ಕರಿತೀವಿ. ಈ ಪೆಸ್ಟ್ಸ್ ಏನು ಮಾಡುತ್ತೆ, ವಿ ನೀಡ್ ಟು ಕಂಟ್ರೋಲ್, ಇದನ್ನು ನಾವು ಸಾಯಿಸಬೇಕು, ಇಲ್ಲಾಂದರೆ ವಿ ಕ್ಯಾನ್ ನಾಟ್ ಒಬ್ಟೇನ್ ಅ ಹೀಲ್ಡ್, ನಮಗೆ ಆ ಒಂದು ಕ್ರಾಪಿಂದ ಹೀಲ್ಡ್ ಸಿಗೋದಿಲ್ಲ, ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ, ಫಾರ್ಮರ್ಗೆ ಲಾಸ್ ಆಗುತ್ತೆ. ಅದಕ್ಕೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಸ್ ಟು ಕಂಟ್ರೋಲ್ ದ ಇನ್ಸೆಕ್ಟ್ಸ್, ಸೋ ಕಾಲ್ಡ್ ದ ಪೆಸ್ಟ್ಸ್. ಈಗ ಪೆಸ್ಟ್ಸ್ನ ಫಾರ್ಮರ್ಸ್ಗಾಗೋ ಡ್ಯಾಮೇಜನ್ನ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿ ಪೆಸ್ಟ್ಸ್ನ ಸಾಯಿಸ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ biocontrol agents. So here, so this biocontrol agents which are different types, let's see that one by one. ಈಗ insects ಅಂದರೆ let's see later, I'll tell what is this role of the insect. First one is a biological farming, second one is a bacteria will use it as a biocontrol agent, fungi will use it as a biocontrol agent, and viruses will use it as a biocontrol agent. So ಈಗ 4 biocontrol agents are there. So this is about 3 marks, 5 marks question. So now let's see one by one how these biocontrol agents are used. So here this biocontrol agents, so as we have seen the microbes as a biocontrol agents, right? So that means we can able to control the pests or insects. Before what they have to do, ಫಸ್ಟ್ ಏನು ಮಾಡ್ತಾಯಿದ್ರು, ಇನ್ಸೆಕ್ಟಿಸೈಡ್ಸ್ನ ಅಂದರೆ ಕೆಮಿಕಲ್ಸ್ನ ಯೂಸ್ ಮಾಡ್ತಾಯಿದ್ರು. ಇನ್ಸೆಕ್ಟಿಸೈಡ್ಸು ಪೆಸ್ಟಿಸೈಡ್ಸ್ನ ಯೂಸ್ ಮಾಡ್ತಾಯಿದ್ರು. ಇನ್ಸೆಕ್ಟಿಸೈಡ್ಸ್ ಅಂದರೆ ಪೆಸ್ಟಿಸೈಡ್ಸ್ ಅಂದರೆ ಇನ್ಸೆಕ್ಟ್ಸ್ನ ಕಿಲ್ ಮಾಡೋಕ್ಕೆ, ಪೆಸ್ಟ್ಸ್ನ ಕಿಲ್ ಮಾಡೋಕ್ಕೆ ಸ್ಪ್ರೇ ಮಾಡೋದು ಕೆಮಿಕಲ್ ಇದು. ಈ ಕೆಮಿಕಲ್ನ ಸ್ಪ್ರೇ ಮಾಡಿದ್ರೆ ಇನ್ಸೆಕ್ಟ್ಸ್ ಎಲ್ಲ ಸತ್ತೋಗ್ತಾಯಿತ್ತು. ಬಟ್ ಪ್ರಾಬ್ಲಮ್ ಏನು ಅಂದರೆ ದ್ಯಾಟ್ ಕೆಮಿಕಲ್ ಮೇ ಟಾಕ್ಸಿಕ್ ಟು ದ ಹ್ಯೂಮನ್ ಬೀಯಿಂಗ್ಸ್, ಅನಿಮಲ್ಸ್ ಆ್ಯಂಡ್ ಆಲ್ಸೋ ಕಾಸಸ್ ದ ಪೊಲ್ಯೂಷನ್. ದಿಸ್ ವಿಲ್ ಬಿ ಕಂಟ್ರೋಲ್ಡ್. ಇದು ನಾವು ಕೆಮಿಕಲ್ಸ್ನ ಯೂಸ್ ಮಾಡಿ ಪೆಸ್ಟಸ್ನ ಕಂಟ್ರೋಲ್ ಮಾಡಬಾರ್ದು, ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ಗೆ ಅದೇ ಪ್ಲಾಂಟಲ್ಲಿರೋ
ಪ್ಲಾಂಟ್ ಪಾರ್ಟ್ಸ್ನ ಹ್ಯೂಮನ್ ಬೀಯಿಂಗ್ಸು ಅನಿಮಲ್ಸು ತಿಂದಾಗ ನಮಗೆ ಅದು ಪೆಸ್ಟಿಸೈಡ್ಸು ಒಳಗಡೆಗೆ ಹೋಗುತ್ತೆ. ಎಕ್ಸಾಂಪಲ್ DDT. ಸೊ ಸಚ್ ಎ DDT ವಿಲ್ ಆಲ್ಸೋ ಕಾಸಸ್ ದ ಪ್ರಾಬ್ಲಮ್. ಅದಕ್ಕೆ ಅದೇ ನೀರಲ್ಲಿ ಹೋದರೆ ವಾಟರ್ ಪೊಲ್ಯೂಷನ್ ಆಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಇನ್ಸೆಕ್ಟಿಸೈಡ್ಸು ಪೆಸ್ಟಿಸೈಡ್ಸ್ನ ಯೂಸ್ ಮಾಡಿದಿರಾ ವಿ ವಿಲ್ ಯೂಸ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಸ್ ಅ ಬಯೋ ಕಂಟ್ರೋಲಿಂಗ್ ಏಜೆಂಟ್ಸ್. ಸೊ ಫಸ್ಟ್ ಒನ್ ಈಸ್ ಐ ಆಲ್ರೆಡಿ ಟೋಲ್ಡ್ ಇನ್ಸೆಕ್ಟ್ಸ್ ಇಟ್ ಸೆಲ್ಫ್ ವಿಲ್ ಯೂಸ್ ಇಟ್ ಆಸ್ ಅ ಬಯೋ ಕಂಟ್ರೋಲ್. ಅಂದರೆ ಇನ್ಸೆಕ್ಟ್ಸೇ ಫಾರ್ಮರ್ಸ್ಗೆ ಡ್ಯಾಮೇಜ್ ಮಾಡ್ತಾಯಿತ್ತು. ಅಂದರೆ ಇನ್ಸೆಕ್ಟ್ಸೇ ಪೆಸ್ಟಿಸ್ ಥರ ಆ್ಯಕ್ಟ್ ಮಾಡ್ತಾಯಿತ್ತು. ಇಟ್ ವಿಲ್ ಬಿ ಕಾಸಿಂಗ್ ದ ಡ್ಯಾಮೇಜ್ ಟು ದ ಫಾರ್ಮರ್ಸ್ ಆರ್ ದ ಕ್ರಾಪ್ಸ್. ಬಟ್ ಇಲ್ಲಿ ಒನ್ ಥಿಂಗ್ ವಿ ಕ್ಯಾನ್ ಕೀಪ್ ಇಟ್ ಇನ್ ಮೈಂಡ್, ನಾಟ್ ಆಲ್ ದ ಇನ್ಸೆಕ್ಟ್ಸ್ ವಿಲ್ ಡ್ಯಾಮೇಜ್ ದ ಕ್ರಾಪ್ಸ್. ಫ್ಯೂ ಇನ್ಸೆಕ್ಟ್ಸ್ ವಿಲ್ ಡ್ಯಾಮೇಜ್ ದ ಕ್ರಾಪ್ಸ್. ಅದಕ್ಕೇನು ಮಾಡಬೇಕು, ಒನ್ ಕೈಂಡ್ ಆಫ್ ಇನ್ಸೆಕ್ಟ್ ಕ್ಯಾನ್ ಕಿಲ್ ಅನದರ್ ಕೈಂಡ್ ಆಫ್ ಇನ್ಸೆಕ್ಟ್. ದಿಸ್ ಈಸ್ ಕಾಲ್ಡ್ ಆಸ್ ಅ ಬಯೋಲಾಜಿಕಲ್ ಫಾರ್ಮಿಂಗ್. ಈಗ ಒನ್ ಕೈಂಡ್ ಆಫ್ ಇನ್ಸೆಕ್ಟ್ ಏನು ಮಾಡುತ್ತೆ, ಇನ್ನೊಂದು ಇನ್ಸೆಕ್ಟನ್ನ ಸಾಯಿಸುತ್ತೆ. ಅಂದರೆ ಕ್ರಾಪ್ನ ಡ್ಯಾಮೇಜ್ ಮಾಡೋ ಇನ್ಸೆಕ್ಟ್ನ ಸಾಯಿಸುತ್ತೆ. ದಿಸ್ ಮೇ ಕನ್ಸಿಡರ್ ದಿಸ್ ಇಸ್ ದ ಒನ್ ಕೈಂಡ್ ಆಫ್ ಇನ್ಸೆಕ್ಟ್ ದಟ್ ಈಸ್ ಅ ಯೂಸ್ಫುಲ್ ಇನ್ಸೆಕ್ಟ್ ವಿಲ್ ಕಿಲ್ ಹಾರ್ಮ್ಫುಲ್ ಇನ್ಸೆಕ್ಟ್. ಅಂದರೆ ಕ್ರಾಪ್ಸ್ಗೆ ಡ್ಯಾಮೇಜ್ ಮಾಡೋ ಇನ್ಸೆಕ್ಟ್ನ ನಾವು ಹಾರ್ಮ್ಫುಲ್ ಇನ್ಸೆಕ್ಟ್ ಅಂತ ಕರಿತೀವಿ. ಈ ಹಾರ್ಮ್ಫುಲ್ ಇನ್ಸೆಕ್ಟ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಪೆಸ್ಟ್. ಸೊ ಈ ಪೆಸ್ಟನ್ನ ಕಂಟ್ರೋಲ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಇನ್ಸೆಕ್ಟ್ಸ್ನ ಒನ್ ಕೈಂಡ್ ಆಫ್ ಇನ್ಸೆಕ್ಟ್ಸ್ನ ಯೂಸ್ ಮಾಡ್ತೀವಿ. ಲೆಟ್ಸ್ ಸಿ ದ ಎಕ್ಸಾಂಪಲ್ಸ್ ಆಫ್ ದ್ಯಾಟ್. ಸೊ ಹಿಯರ್ ಯು ಸಿ ದ ಲೇಡಿ ಬರ್ಡ್ ಆ್ಯಂಡ್ ಡ್ರ್ಯಾಗನ್ ಫ್ಲೈಸ್. ಸೊ ದೀಸ್ ಆರ್ ಇನ್ಸೆಕ್ಟ್ಸ್, ಬೋತ್ ಆರ್ ಇನ್ಸೆಕ್ಟ್ಸ್. ಸೊ ದೀಸ್ the lady bird and dragonflies, what they will do, they will control the aphids and mosquitoes. ಈಗ ಮಸ್ಕಿಟೋಸ್ನ ಮತ್ತು ಅಫಿಡ್ಸ್ನ ಸಾಯಿಸ್ಬಿಡುತ್ತದು. ಸೊ ಲೆಟ್ ಸಿ ಹೌ ಇಟ್ ಈಸ್ ಪಾಸಿಬಲ್. ಸೊ ಯು ಕ್ಯಾನ್ ಸಿ ಹಿಯರ್ ದ ರೆಡ್ ಕಲರ್, ದಿಸ್ ಒನ್ ಈಸ್ ಅ ಲೇಡಿ ಬರ್ಡ್. ಸೊ ಇದು ಲೇಡಿ ಬರ್ಡು ಇನ್ಸೆಕ್ಟು. ಸೊ ನಾವು ದಿಸ್ ಇನ್ಸೆಕ್ಟ್ ವಿಲ್ ಕಿಲ್ಸ್. ಸೊ ದಿಸ್ ಈಸ್ ಅಫಿಡ್ಸ್. ಸೊ ದಿಸ್ ಈಸ್ ಅಫಿಡ್. ಸೊ ಈ ಅಫಿಡ್ನ ಏನು ಮಾಡುತ್ತೆ, ಈ ಲೇಡಿ ಬರ್ಡು ತಿಂದ್ಬಿಡುತ್ತೆ. ಲೆಟ್ಸ್ ಸಿ ದ್ಯಾಟ್ ಹೌ ಇಟ್ ಕ್ಯಾನ್ ಏಬಲ್ ಟು ಈಟ್. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ ದ ಲೇಡಿ ಬರ್ಡ್. ಸೊ ದಿಸ್ ಈಸ್ ಅ ಲೇಡಿ ಬರ್ಡ್ which is a one kind of insect which is killing the other kind of insect, that is aphid. You see how it is eating off, it is killing off, size ಆಗ್ತಾ ಇದೆ. And here you can see that. And this is the dragonfly. So this dragonfly, you can see here, they can kill the aphids. Aphidsna idu size ಆಗ್ತಾ ಇದೆ. You can see here. So this is a dragonfly which is killing the aphid. That means one kind of insect will kills the other kind of insects. They will act as a pest. ಅಂದರೆ ಕ್ರಾಪ್ನ ಡ್ಯಾಮೇಜ್ ಮಾಡೋ ಇನ್ಸೆಕ್ಟ್ನ ಪೆಸ್ಟ್ ಅಂತ ಕರಿತೀವಿ. ಅದನ್ನು ಇದು ಸಾಯಿಸಾಗ್ತಾ ಇದೆ. ಸೊ ದಿಸ್ ಈಸ್ ಅ ಒನ್ ಕೈಂಡ್ ಆಫ್ ಬಯೋ ಕಂಟ್ರೋಲಿಂಗ್ ಏಜೆಂಟ್. ದಿಸ್ ಈಸ್ ಕಾಲ್ಡ್ ಆಸ್ ಅ ಬಯೋಲಾಜಿಕಲ್ ಫಾರ್ಮಿಂಗ್ ಅಂತ ಕರೀತಾರೆ. ದ ಅನದರ್ ಒನ್ ವಿಚ್ ವಿ ಕ್ಯಾನ್ ಸಿ ಈಸ್ ಬ್ಯಾಕ್ಟೀರಿಯಾ. ಹೌ ದೇ ವಿಲ್ ಕಿಲ್ಸ್ ದ್ಯಾಟ್ ದ insect. So one bacteria example, Bacillus thuringiensis is a bacteria. So this will control the caterpillars of the butterfly. So here the butterfly is an insect. So now the insect will have a larval stage. ಈ ಇನ್ಸೆಕ್ಟು ಫ್ಲೈ ಆಗೋಕ್ಕೆ ಮುಂಚೆ ಫಸ್ಟು ಹುಳ ಥರ ಒಂದು ಸ್ಟೇಜ್ ಬರುತ್ತೆ. ಆ ಹುಳ ಥರ ಸ್ಟೇಜ್ನ ಲಾರ್ವೆ ಅಂತ ಕರಿತೀವಿ. ಈ ಲಾರ್ವೆ ಸ್ಟೇಜು ನೆಕ್ಸ್ಟ್ ಏನಾಗೋದು, ಫ್ಲೈ ಅಂದರೆ ಬಟರ್ಫ್ಲೈ ಆಗಿ ಡೆವಲಪ್ ಆಗೋದು, ಅಡಲ್ಟ್ ಆಗೋದು. ಈ ಅಡಲ್ಟ್ ಆಗೋ ಸ್ಟೇಜಲ್ಲಿ ಅದಕ್ಕೆ ಮುಂಚೆ ಲಾರ್ವೆ ಇರುತ್ತಲ್ಲ, ಆವಾಗ ಇಟ್ ವಿಲ್ ಬಿ ಕೀಪ್ ಆನ್ ಈಟಿಂಗ್. ಇನ್ಸೆಕ್ಟ್ ಲಾರ್ವೇಸೇ ಡ್ಯಾಮೇಜ್ ಮಾಡೋದು ಕ್ರಾಪ್ಸ್ನ. ಇನ್ಸೆಕ್ಟ್ ಲಾರ್ವೇಸ್ ಏನು ಮಾಡುತ್ತೆ, ತಿಂತಾನೇ ಇರುತ್ತೆ. ಇಟ್ ವಿಲ್ ಈಟಿಂಗ್ ಆಲ್ ದ ಟೈಮ್, ಇಟ್ ವಿಲ್ ಬಿ ಈಟಿಂಗ್ ಸೋ ದ್ಯಾಟ್ ಇಟ್ ವಾಂಟೆಡ್ ಟು ಅಂಡರ್ಗೋ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಬೇಗ ಫಾಸ್ಟಾಗಿ ಗ್ರೋತ್ ಆಗಬೇಕಂದ್ರೆ ಇದಕ್ಕೆ ತಿಂತಾನೇ ಇರಬೇಕು. ಇದು ಏನು ಮಾಡುತ್ತೆ, ತಿನ್ನೋದಕ್ಕೆ ಪ್ಲಾಂಟ್ ಪಾರ್ಟ್ಸ್ನೆಲ್ಲ ತಿಂದಾಕ್ಬಿಡುತ್ತೆ ಚೆನ್ನಾಗಿ. ಸೊ ದಿಸ್ ಈಸ್ ದ ಲಾರ್ವೆ ಆಫ್ ಬಟರ್ಫ್ಲೈ. ದ ಲಾರ್ವೆ ಆಫ್ ದ ಬಟರ್ಫ್ಲೈ ವಿಲ್ ಕಾಲ್ ಇಟ್ ಆಸ್ ಎ ಕ್ಯಾಟರ್ಪಿಲ್ಲರ್ ಅಂತ ಕರೀತಾರೆ. ಈ ಲಾರ್ವೆನ ಹುಳ ಥರ ಇರುತ್ತೆ, ರೇಷ್ಮೆ ಹುಳ ಥರ ಇರುತ್ತೆ. ಈ ಕ್ಯಾಟರ್ಪಿಲ್ಲರ್ ಸ್ಟೇಜಲ್ಲಿ ನಾವು ಸಾಯಿಸಬೇಕು, ಇಲ್ಲಾಂದರೆ ಅದು ನೆಕ್ಸ್ಟ್ ಫ್ಲೈ ಆಗಿಬಿಡುತ್ತೆ. ಇದು ತಿನ್ನಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಟೈಮಲ್ಲಿ ಸಾಯಿಸ್ಬಿಡ್ಬೇಕು, ಇಲ್ಲಾಂದರೆ ಪ್ಲಾಂಟ್ ಪಾರ್ಟ್ಸ್ ಪೂರ್ತಿ ತಿಂದಾಕ್ಬಿಡುತ್ತೆ. ಈಗ ಏನು ಮಾಡ್ತಾರೆ, ಎಕ್ಸ್ಕ್ಯೂಸ್ ಮೀ, ಈ ಬ್ಯಾಕ್ಟೀರಿಯಾನ ಡ್ರೈ ಫಾರ್ಮಲ್ಲಿ
ಸ್ಪೋರ್ಸ್ ಇರುತ್ತೆ ಆ್ಯಕ್ಚುಲಿ. ಬ್ಯಾಕ್ಟೀರಿಯಾ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಅ ಸ್ಪೋರ್ಸು. ಅದನ್ನು ಡ್ರೈ ಫಾರ್ಮಲ್ಲಿ, ಪೌಡರ್ ಫಾರ್ಮಲ್ಲಿ ಈ ಪ್ಲ್ಯಾಂಟಿಗೆ ಅಂದರೆ ಲೀಫ್ ಮೇಲೆ ಸ್ಪ್ರೇ ಮಾಡ್ತಾರೆ. ಈ ಪ್ಲ್ಯಾಂಟ್ ಮೇಲೆ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಈ ಡ್ರೈ ಸ್ಪೋರ್ಸ್ ಆಫ್ ದ ಬ್ಯಾಕ್ಟೀರಿಯಾ ಈ ಪ್ಲ್ಯಾಂಟ್ ಪಾರ್ಟ್ ತಿಂದಾಗ ಅದ್ರ ಜೊತೆನೂ ಒಳಗಡೆಗೆ ಹೋಗುತ್ತೆ. ಅಂದರೆ ಲೀಫ್ನ ತಿಂದಾಗ ಲೀಫ್ ಜೊತೆ ಈ ಸ್ಪೋರ್ಸ್ ಇರುತ್ತೆ, ಬ್ಯಾಕ್ಟೀರಿಯಾ ಸ್ಪೋರ್ಸು, ಅದು ತಿಂದ್ಬಿಡುತ್ತೆ. ಒಳಗಡೆಗೆ ಹೋದಾಗ ಏನಾಗುತ್ತೆ, ಇದು ಬ್ಯಾಕ್ಟೀರಿಯಾ ಆಗಿಬಿಟ್ಟು ಆ ಸ್ಪೋರು ಬ್ಯಾಕ್ಟೀರಿಯಾಗಿ ಡೆವಲಪ್ ಆಗುತ್ತೆ. ಇದೇನು ಮಾಡುತ್ತೆ, ಈ ಇಂಟೆಸ್ಟೈನಲ್ಲಿರೋ ಎಪಿಥೀಲಿಯಲ್ ಸೆಲ್ಸ್ನೆಲ್ಲ ಡ್ಯಾಮೇಜ್ ಮಾಡಿಬಿಡುತ್ತೆ. ಅಂದರೆ ಈ ಬ್ಯಾಕ್ಟೀರಿಯಾ ಒಂದು ಟಾಕ್ಸಿನ್ನ ರಿಲೀಸ್ ಮಾಡುತ್ತೆ. ಅದನ್ನು BT ಟಾಕ್ಸಿನ್ ಅಂತ ಕರಿತೀವಿ. ಈ BT ಟಾಕ್ಸಿನ್ ಏನು ಮಾಡುತ್ತೆ, ಎಪಿಥೀಲಿಯಲ್ ಸೆಲ್ಸ್ಗೆ ಬೈಂಡ್ ಆಗಿ ಎಪಿಥೀಲಿಯಲ್ ಸೆಲ್ಸ್ ಎಲ್ಲ ಹೋಲ್ಸ್ ಆಗಿಬಿಡುತ್ತೆ. ಯು ಕ್ಯಾನ್ ಸಿ, ಇದು ಇಂಟೆಸ್ಟೈನ್ ಸೆಲ್ಸ್ಗೆ ಹೋಗಿ ಈ ಟಾಕ್ಸಿನ್ನು ಸ್ಟಿಕ್ ಆಗುತ್ತೆ. ಆವಾಗ ಇಂಟೆಸ್ಟೈನ್ ಸೆಲ್ಸು ಹೋಲ್ಸ್ ಆಗಿಬಿಟ್ಟು ಇಂಟೆಸ್ಟೈನ್ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಈ ಲಾರ್ವೆ ಸತ್ತೋಗ್ಬಿಡುತ್ತೆ. ಯು ಕ್ಯಾನ್ ಸಿ ಹಿಯರ್, ಇದು ಬಂದು ಸ್ಪೋರು. ಈ ಸ್ಪೋರು ಬ್ಯಾಕ್ಟೀರಿಯಾ ಆಗಿ ಡೆವಲಪ್ ಆಗ್ತದೆ ಏನರಲ್ಲಿ, ಈ ಲಾರ್ವೆ ಇಂಟೆಸ್ಟೈನ್ ಒಳಗಡೆ. ಆವಾಗ ಈ ಬ್ಯಾಕ್ಟೀರಿಯಾ ಒಂದು ಟಾಕ್ಸಿನ್ನ ರಿಲೀಸ್ ಮಾಡುತ್ತೆ. ಆ ಟಾಕ್ಸಿನ್ನು ಈ ಇಂಟೆಸ್ಟೈನ್ ಸೆಲ್ಸ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ. ಡ್ಯಾಮೇಜ್ ಮಾಡಿದಾಗ ಈ ಲಾರ್ವೆ ಸತ್ತೋಗುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಕಂಟ್ರೋಲ್ ದ ಡೆವಲಪ್ಮೆಂಟ್ ಆಫ್ ದ ಕ್ಯಾಟರ್ಪಿಲ್ಲರ್ ಇಂಟು ಫ್ಲೈ. ಇದು ಡೆವಲಪ್ಮೆಂಟ್ ಆಗೋದಿಲ್ಲ, ಸ್ಟಾರ್ಟಿಂಗಲ್ಲೇ ಈ ಲಾರ್ವೆ ಸತ್ತೋಗುತ್ತೆ, ಕ್ರಾಪ್ಗೆ ಡ್ಯಾಮೇಜು ಆಗೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ದ ಬ್ಯಾಕ್ಟೀರಿಯಾ ಬ್ಯಾಸಿಲಸ್ thuringiensis. The next one is the fungi, that is Trichoderma species. If the Trichoderma species it is present around the roots, ಇದು ಪ್ಲಾಂಟ್ದು ರೂಟ್ಸು. ಈ ರೂಟ್ಸಲ್ಲಿ ಟ್ರೈಕೋಡರ್ಮಾ ಸ್ಪೀಷೀಸ್ ಇರುತ್ತೆ. ಸಪೋಸ್ ಇಫ್ ಇಟ್ ಈಸ್ ಎನಿ ಅದರ್ ಬ್ಯಾಕ್ಟೀರಿಯಾ ವಿಲ್ ಕಮ್. ಇಫ್ ಕನ್ಸಿಡರ್ ದಿಸ್ ಈಸ್ ದ ಟ್ರೈಕೋಡರ್ಮಾ, ದಿಸ್ ಈಸ್ ಟ್ರೈಕೋಡರ್ಮಾ, ದಟ್ ಈಸ್ ಅ ಫಂಗೈ, ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ಬ್ಯಾಕ್ಟೀರಿಯಾ. ಇದೇನಾದರೂ ಬೇರೆ ಬ್ಯಾಕ್ಟೀರಿಯಾ ಅಂದರೆ ಸಾಯಿಲಲ್ಲಿರೋ ಬ್ಯಾಕ್ಟೀರಿಯಾ ಈ ಪ್ಲ್ಯಾಂಟ್ ರೂಟ್ಗೆ ಒಳಗಡೆ ಬರೋಕ್ಕೆ ಟ್ರೈ ಮಾಡಿದ್ರೆ ಈ ಟ್ರೈಕೋಡರ್ಮಾ ಅದನ್ನು ಸಾಯಿಸ್ಬಿಡುತ್ತೆ. ಅಂದರೆ ಇದು ಈ ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿದಾಗ ಈ ಬ್ಯಾಕ್ಟೀರಿಯಾ ಸತ್ತೋಗ್ಬಿಡುತ್ತೆ. ಸೊ ದಿಸ್ ವಿಲ್ ಬಿ ಕಿಲ್ಡ್ ಬೈ ದ ಟ್ರೈಕೋಡರ್ಮಾ ಸ್ಪೀಷೀಸ್. ಯು ಕ್ಯಾನ್ ಸಿ, ಸೊ ದಿಸ್ ಈಸ್ ದ ಟ್ರೈಕೋಡರ್ಮಾ ಸ್ಪೀಷೀಸ್ ವಿಚ್ ಇಟ್ ಈಸ್ ಬೀನ್ ಶೋನ್ ಹಿಯರ್. ಈ ಬ್ಲೂ ಕಲರ್ ಏನು ಕಾಣಿಸ್ತಿದೆ ಅದು ಬಂದು ಟ್ರೈಕೋಡರ್ಮಾ, ಇದು ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾ ಅದೇನು ಮಾಡುತ್ತೆ, ಪ್ಲ್ಯಾಂಟ್ ಒಳಗಡೆಗೆ ಹೋಗೋಕ್ಕೆ ಬಿಡಲ್ಲ, ಪ್ಲ್ಯಾಂಟಿಗೆ ಡಿಸೀಸ್ ಕಾಸ್ ಮಾಡೋದಕ್ಕೂ ಬಿಡಲ್ಲ. ಈ ಟ್ರೈಕೋಡರ್ಮಾ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ದ ಟ್ರೈಕೋಡರ್ಮಾ ವಿಚ್ ಈಸ್ ಪ್ರೆಸೆಂಟ್. ಇಟ್ ಈಸ್ ಪ್ರೊಟೆಕ್ಟಿಂಗ್ ದ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಬೈ ದ ಟ್ರೈಕೋಡರ್ಮಾ ಸ್ಪೀಷೀಸ್. The next is ಬ್ಯಾಕ್ಯುಲೋವೈರಸಸ್. ವೈರಸಸ್ ಎಕ್ಸಾಂಪಲಲ್ಲಿ ಬ್ಯಾಕ್ಯುಲೋವೈರಸ್ ಅಂತ, ಪರ್ಟಿಕ್ಯುಲರ್ಲಿ ನ್ಯೂಕ್ಲಿಯೋಪಾಲಿಹೆಡ್ರೋವೈರಸ್. ಸೊ ದಿಸ್ ನ್ಯೂಕ್ಲಿಯೋಪಾಲಿಹೆಡ್ರೋವೈರಸ್ will control the plant pathogens. So how it can able to control the plant pathogens? So you can hear this virus which will be in a dried form will spray onto the plant. ಈಗ ಪ್ಲ್ಯಾಂಟ್ ಮೇಲೆ ನಾವು ಡ್ರೈ ಫಾರ್ಮಲ್ಲಿ ಸ್ಪ್ರೇ ಮಾಡ್ತೀವಿ. ಹಿಯರ್ ವಿ ಆರ್ ಸ್ಪ್ರೇಯಿಂಗ್ ದ ವೈರಸ್. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ವೈರಸ್. ಸೊ ಇದು ವೈರಸ್ಸು ಒಳಗಡೆಗೆ ಹೋಗುತ್ತೆ. ಸೊ ಇದು ಒಳಗಡೆಗೆ ಹೋದಾಗ ಏನಾಗುತ್ತೆ, ಇಂಟೆಸ್ಟೈನಲ್ಗೆ ಹೋಗುತ್ತೆ. ಇದು ವೈರಸ್ಸು. ಸೊ ಈ ವೈರಸ್ಸು ಇಂಟೆಸ್ಟೈನ್ಗೆ ಹೋದಾಗ ಏನು ಮಾಡುತ್ತೆ, ಇಟ್ ವಿಲ್ ಡ್ಯಾಮೇಜಸ್ ದ ಸೆಲ್ಸ್ ಆಫ್ ದ, ಸೊ ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಡ್ಯಾಮೇಜಿಂಗ್ ದ ವೈರಸ್. ಆಚೆ ಬರುತ್ತೆ, ಆಚೆ ಬಂದು ಇಂಟೆಸ್ಟೈನ್ ಎಲ್ಲ ಡ್ಯಾಮೇಜ್ ಮಾಡುತ್ತೆ. ಡ್ಯಾಮೇಜ್ ಮಾಡಿದಾಗ ಲಾರ್ವೆ ವಿಲ್ ಡೈ ಆಫ್. ಸೊ ಹಿಯರ್ ಯು ಕ್ಯಾನ್ ಸಿ ದ್ಯಾಟ್ ದ ಸ್ಪ್ರೇಡ್ ಒನ್, ಹೌ ಇಟ್ ಈಸ್ ಎಂಟರಿಂಗ್ ಆಫ್ ದಿಸ್. ಸೊ ದಿಸ್ ಈಸ್ ದ ವೈರಸ್. ದ ವೈರಸ್ ಈಸ್ ದ ಈಚ್ ಬಾಕ್ಸ್ contains that genetic material, this, and this is a capsid. ಆಚೆ ಇರೋದು ಕ್ಯಾಪ್ಸಿಡ್, ಬಾಕ್ಸ್ ಥರ ಇರೋದು ಇದು ಕ್ಯಾಪ್ಸಿಡು, ಒಳಗಡೆ ಇರೋದು ಜೆನೆಟಿಕ್ ಮೆಟೀರಿಯಲು. ಸೊ ವೈರಸ್ಸು ಒಳಗಡೆಗೆ ಹೋಗ್ತಾ ಇದೆ. ಒಳಗಡೆಗೆ ಹೋದ್ಮೇಲೆ ಏನಾಗುತ್ತೆ, ಅದು ಕ್ಯಾಪ್ಸಿಡ್ ಈಚೆಗೆ ಬಂದು ಈ DNA ಇದೆಯಲ್ಲ, ಆ DNAದು ಈ ಇಂಟೆಸ್ಟೈನಲ್ ಸೆಲ್ಸ್ ಒಳಗಡೆಗೆ ಹೋಗ್ಬಿಡುತ್ತೆ. ಇಂಟೆಸ್ಟೈನಲ್ ಸೆಲ್ಸ್ ಒಳಗಡೆಗೆ ಹೋಗಿ ಅದು ಇಂಟೆಸ್ಟೈನ್ ಸೆಲ್ಸ್ನ ಡ್ಯಾಮೇಜ್ ಮಾಡುತ್ತೆ. ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ದ ನಾರ್ಮಲ್ ಸೆಲ್, ನಾರ್ಮಲ್ ಇಂಟೆಸ್ಟೈನಲ್ ಸೆಲ್ಲು. ಇದು ವೈರಸ್ ಇರೋ ಸೆಲ್ಲು.
ಇದು ವೈರಸ್ ಏನಾಗ್ಬಿಡುತ್ತೆ, ಇಂಟೆಸ್ಟೈನ್ ಸೆಲ್ ಒಳಗಡೆ ಹೋಗ್ಬಿಟ್ಟು ಇಂಟೆಸ್ಟೈನ್ ಸೆಲ್ನ ಡ್ಯಾಮೇಜ್ ಮಾಡುತ್ತೆ. ಸೊ ದ್ಯಾಟ್ ಲಾರ್ವೆ ವಿಲ್ ಬಿ ಡೈಡ್. ಸೊ ದಿಸ್ ಈಸ್ ಅಬೌಟ್ ದ microorganisms as a biocontrol agents. There are 4 different types. Insects, the first one is the insects which are used to kill the pests, that is a biocontrol farming antaradana. The next is a bacteria, another one fungi, and the last one is a viruses. So these are used as a biocontrol agents.